ಚೈತ್ರಾ ಕುಂದಾಪುರ ಫ್ಯಾನ್ಸ್ ಈ ಸುದ್ದಿಯನ್ನು ಈ ಆಡಿಯೋವನ್ನು ಕೇಳಿಸ್ಕೊಳ್ಳೇಬೇಕು. ಇದು ಸ್ವತಃ ಚೈತ್ರಾ ಕುಂದಾಪುರ ಅವರ ತಂದೆ ಮಾತನಾಡಿರುವ ಆಡಿಯೋ. ತನ್ನ ಮಗಳ ಬಗ್ಗೆ ಎಷ್ಟು ಕ್ರೂರವಾಗಿ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳಿಸ್ಕೊಳ್ಳಿ. ಎಂಥ ತಂದೆ ತಾಯಿಗೂ ಕೂಡ ಇಂಥ ಕೆಟ್ಟ ಹುಡುಗಿ ಹೆಣ್ಮಕ್ಳು ಬೇಡವೇ ಬೇಡವಾ, ಎಂಥವ್ರ ಮನೇಲೂ ಇಂಥ ಹೆಣ್ಮಕ್ಳು ಹುಟ್ಟಲೇಬಾರ್ದು ಅಂತ ಹೇಳಿದ್ದಾರೆ. ಕಣ್ಣೀರು ಹಾಕಿದ್ದಾರೆ, ಗೋಗರೆದಿದ್ದಾರೆ. ಚೈತ್ರಾ ಕುಂದಾಪುರಂಗೆ ಅಕ್ಕ ಕೂಡ ಆಯಿತು, ಆದರೆ ಅಕ್ಕ ಮತ್ತು ತಂದೆಯನ್ನು ಹೊರಗೆ ಹಾಕಿದ್ದಾಳೆ. ಇಷ್ಟು ಜಾಮ್ ಜೂಮಾಗಿ ಮದುವೆ ಆದ ಈಕೆ ತಂದೆ ಮತ್ತು ಅಕ್ಕನನ್ನು ಮದುವೆ ಕರೆಸ್ಕೊಂಡಿಲ್ಲ. ಈಕೆಯ ಕಿಲಾಡಿ ಬುದ್ಧಿಯನ್ನು ಸ್ವತಃ ಅವ್ರ ತಂದೆನೇ ಇಂಚಿಂಚು ಮಾಹಿತಿ ಹೇಳಿದ್ದಾರೆ. ಅದೆಲ್ಲವನ್ನ ಈ ಆಡಿಯೋದಲ್ಲಿ ಕೇಳಿಸ್ಕೊಳ್ಳಿ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಮೆಘಾ ಸುದ್ದಿಯನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಮದುವೆ ಆಯ್ತು, ಪ್ರಾಯರ್ ಹೋಗ್ಲಿಲ್ಲ, ಏನು ಮದುವೆ ಕಳ್ರು ಮದುವೆ ಆಗೋದು, ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ. ಯಾಕಂದ್ರೆ ಅವ್ನು 12 ವರ್ಷದಿಂದ ಅವ್ರು ಇಬ್ಬರು ಅವನು ನಮ್ಮ ಮನೇಲೇ ಇದ್ದವ, 12 ವರ್ಷದಿಂದ ನಮ್ಮ ಮನೇಲಿ ಇದ್ದವ, ಕಳ್ಳವ. ಇವಳು ಕಳ್ರು, ಇಬ್ಬರಿಗೂ ಕಳ್ರು ಮದುವೆ ಆದ್ರು. ಅದ್ರ ಬಗ್ಗೆ ನಾನು ಬರೀ ಇದೇ ದೊಡ್ಡ ಮಾಡ್ಕೊಳ್ಳೋದು, ಇದೇ ದೇಶಕ್ಕೆ ದ್ರೋಹ ಮಾಡೋದು, ವಂಚನೆ ಮಾಡೋದು, ಅವ್ರಿಗೆ ಅದೇ ಕಸಬು. ಅವಳಿಗೆ ಮಾನ ಮರ್ಯಾದೆ ಏನು ಇಲ್ಲ. ನಮ್ಮ ಕುಟುಂಬದ ಮಾನ ಮರ್ಯಾದೆ ತೆಗೆದು ಬಿಟ್ಲ. ಅವಳನ್ನು ಕಂಡ್ರೆ ನಂಗೆ ಆಗೋದಿಲ್ಲ, ಅವಳು ಎಂದೂ ಉದ್ಧಾರ ಆಗೋದಿಲ್ಲ. ಮತ್ತೆ ಅವಳು ಮಾಡುವಂಥ ಕೆಲವು ಕೆಟ್ಟಗಳಿಗೆಲ್ಲ ನಾನು ಒಪ್ಪಿಗೆ ಕೊಡಲಿಲ್ಲ ಅಂತೇಳಿ ಮೋಸ ವಂಚನೆಯಲ್ಲಿ ಇದ್ದಳು. ನಾನು ಸ್ವಲ್ಪ ಸತ್ಯ ನ್ಯಾಯ ಧರ್ಮದಲ್ಲಿ ಇರುವನು, ನನ್ನ ಸತ್ಯ ಧರ್ಮದಲ್ಲಿ ಇರುವನು. ಮತ್ತು ನನ್ನ ಹಿರಿಯ ಮಗಳು ಗಾಯತ್ರಿ ಸಹ, ಅವಳು ಸಹ ಗೌರವದಿಂದ ಮರ್ಯಾದೆಯಿಂದ ಬಾಳುವವಳು. ಅವಳು ಎಲ್ಲೋ ಒಂದು ಟೀಚರ್ ಕೆಲಸ ಮಾಡಿಕೊಂಡು ಎಲ್ಲೋ ಶಾಲೆ ಸ್ಕೂಲು ಪಾಠ ಹೊಲಿಗೆ ಮಾಡಿಕೊಂಡು ಜೀವನ ಆಗ್ತದೆ. ಅವಳ ಮೇಲೆ ಒಂದು ಸುಳ್ಳು ಅಪವಾದ ಹಾಕಿದ್ರು, ದುಡ್ಡು ಕೊಡಿದೆ ಅಂತ ಹೇಳಿ. ಮತ್ತೆ ಒಳ್ಳೆ ವೇದಿಕೆ ಇವಳಿಗೆ ಸಿಕ್ಕಿತ್ತು. ಅದೊಂದು ಬಿಗ್ ಬಾಸ್ ವೇದಿಕೆ ಇವಳು ಸಿಕ್ಕಿದಾಗ ಇವಳಿಗೆ ಹೇಳೋ ಒಂದು ಒಳ್ಳೆ ಅವಕಾಶ ಇದ್ದಿತ್ತು. ಇವಳು ಹೇಳಲಿಲ್ಲ. ಇವಳದ್ದೇ ಒಂದು ಕೀರ್ತಿ ಬರಬೇಕು, ಅಥವಾ ಇವಳದ್ದೇ ಒಂದು ನಾನು ತಾನೇ ಎಲ್ಲವನ್ನು ಮನೆ ನಡ್ಕೊಂಡು ಹೋಗ್ತಾ ಇದ್ದೇನೆ, ನನ್ನ ಈ ಕುಟುಂಬ ನಾನೇ ನಡ್ಕೊಂಡು ಹೋಗಿ ಅಂತ ಸುಳ್ಳು ವರದಿಯನ್ನು ಕೊಡ್ತಾಳೆ. ಎಲ್ಲೂ ಯಾರ ಮುಂದೆನೂ ಕೂಡ ಹೇಳ್ಕೊಂಡಿರಲಿಲ್ಲ. ಇನ್ವಿಟೇಷನ್ ಕೊಡುವಾಗಲೂ ಕೂಡ ಒಳ್ಳೆ ಕಳ್ಳ ಬೆಕ್ಕು ಥರ ಇನ್ವಿಟೇಷನ್ ಕೊಡ್ತಾ ಇದ್ರು. ಆದರೆ ನಾವು ಸಿಂಪಲ್ಲಾಗಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ವಿ, ಶಾಸ್ತ್ರೋಕ್ತವಾಗಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ವಿ, ಯಾರೂ ಕರೆಯೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಈ ರೀತಿಯಾಗಿ ಮದುವೆ ಆದ್ವಿ ಅಂತ ಸುಳ್ಳು ಹೇಳಿದರು. ಆದರೆ ಯಾಕೆ ಕದ್ದು ಮುಚ್ಚಿ ಮದುವೆ ಆದರು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಚೈತ್ರಾ ಕುಂದಾಪುರ ಬಿಗ್ ಬಾಸಿಗೆ ಬಂದಾಗ್ಲೂ ಕೂಡ ತನ್ನ ತಂದೆ ಬಗ್ಗೆ ಆಗಲಿ ತನ್ನ ಅಕ್ಕನ ಬಗ್ಗೆ ಆಗಲಿ ಹೇಳಲೇ ಇಲ್ಲ. ಮೊದಲಿನಿಂದಲೂ ಕೂಡ ಸುಳ್ಳು ಹೇಳ್ಕೊಂಡು ಬದುಕಿದಂಥ ಚೈತ್ರಾಗೆ ಇವತ್ತಿಗೂ ಕೂಡ ನಾನು ತಪ್ಪು ಮಾಡಿದ್ದೀನಿ, ತಪ್ಪು ಮಾಡ್ತಾ ಇದ್ದೀನಿ, ತಪ್ಪು ದಾರಿಯಲ್ಲಿ ನಡೀತಾ ಇದ್ದೀನಿ ಅಂತ ಅನಿಸಿಲ್ಲ. ಯಾವ ತಂದೆ ತಾನೇ ತನ್ನ ಮಗಳ ಮದುವೆಗೆ ಹೋಗದೆ ಇರ್ತಾನೆ? ಯಾವ ತಂದೆಗೆ ತಾನೇ ನನ್ನ ಮಗಳ ಮದುವೆಯನ್ನು ಕಷ್ಟ ಆದರೂ ಸಾಲ ಮಾಡಿದ್ರು ಸೂಲ ಮಾಡಿದ್ರು ಧಾಮ್ ಧೂಮ್ ಅಂತ ಮಾಡಬೇಕು ಅಂತ ಆಸೆ ಇರಲ್ಲ ಹೇಳಿ. ಆದರೆ ಒಬ್ಬ ತಂದೆ ಕಣ್ಣೀರು ಹಾಕ್ಕೊಂಡು ಇಂಥ ಮಕ್ಕಳು ಯಾರಿಗೂ ಹುಟ್ಟಬಾರ್ದು, ಅವಳು ಸರಿ ಇಲ್ಲ, ಅವಳು ವಂಚಕಿ, ಮೋಸ ಮಾಡ್ತಾಳೆ, ಸಾಕಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾಳೆ, ದೇಶದ್ರೋಹಿ ಅಂತ ಹೇಳ್ತಾರೆ ಅಂತಂದರೆ ಅವ್ರ ಮನಸ್ಸಿನಲ್ಲಿ ಈಕೆ ಬಗ್ಗೆ ಇನ್ಯಾವ ರೀತಿಯಲ್ಲಿ ಕೋಪ ಕುದೀತಾ ಇರ್ಬೋದು ಅನ್ನೋದನ್ನು ಯೋಚಿಸ್ಬೇಕಾಗತ್ತೆ. ಅದಲ್ಲದೆ ಇಬ್ಬರು ಕಳ್ಳರೆ, ಗಂಡನೂ ಅಷ್ಟೇ ಹೆಂಡತಿನೂ ಅಷ್ಟೇ, ಕಳ್ಳರು ಇಬ್ಬರೂ ಮದುವೆ ಆಗ್ತಿದ್ದಾರೆ, ಅದರಲ್ಲಿ ಏನು ವಿಶೇಷತೆ ಇಲ್ಲ. ಆ ಮದುವೆಗೆ ನಾನು ಯಾಕೆ ಹೋಗಬೇಕು ಅನ್ನುವವರ ಹತಾಶೆಯ ಭಾವ ಎಂಥವ್ರಿಗಾದರೂ ಬೇಸರ ತರಿಸುತ್ತೆ. ಚೈತ್ರಾ ಕುಂದಾಪುರ ಕಥೆ ಒಂದೆರಡಲ್ಲ. ಅವರ ಸ್ವಂತ ಅಕ್ಕ ಗಾಯತ್ರಿ ಟೀಚರ್ ಕೆಲಸವನ್ನು ಮಾಡೋದ್ರ ಜೊತೆಗೆ ಅವ್ರ ಜೀವನ ಕಟ್ಕೊಡೋದಕ್ಕೆ ಟೇಲರಿಂಗ್ ಕೂಡ ಮಾಡ್ತಾರೆ. ಆದರೆ ಯಾವುದೋ ಒಂದು ದೊಡ್ಡ ಹಗರಣದ ವಿಚಾರವನ್ನು ಸುಮ್ಮನೆ ತನ್ನ ಅಕ್ಕನ ತಲೆಗೆ ಕಟ್ಟಿದ್ರು. ಈಕೆ ತಪ್ಪು ಮಾಡಿದ್ರು ಕೂಡ ಏನೂ ಅರಿಯದ ತನ್ನ ಪಾಡಿಗೆ ತನ್ನ ಕೆಲಸ ಮಾಡಿಕೊಳ್ಳುವ ಅಕ್ಕನ ತಲೆಗೆ ಕಟ್ಟಿದ್ರು. ಎಂಥವರಿಗೆ ಈ ಥರದ ತಂಗಿ ಬೇಕು ಹೇಳಿ? ಎಂಥ ಅಕ್ಕಂದ್ರು ಆದ್ರೂ ಇಂಥ ತಂಗಿದಿರಿದ್ರೆ ಅವ್ರ ಸಹವಾಸ ಬೇಡ ಅಂತ ಹೇಳ್ತಾರೆ. ಇಷ್ಟೇ ಅಲ್ಲ, ಸುಮಾರು ವರ್ಷಗಳಿಂದ 10-12 ವರ್ಷಗಳಿಂದ ಚೈತ್ರಾ ಕುಂದಾಪುರ ಮತ್ತು ಈಗ ಮದುವೆ ಆಗಿರುವ ಆಕೆಯ ಗಂಡ ಒಟ್ಟಿಗೆ ಇದ್ದಾರೆ ಅನ್ನೋದನ್ನು ಅವರ ತಂದೆ ಹೇಳ್ತಾ ಇದ್ರು. ತುಂಬ ವರ್ಷಗಳಿಂದ ಇವರಿಬ್ಬರು ಒಟ್ಟಿಗೆ ಇದ್ದಾರೆ ಅಂತ. ಇವರಿಬ್ಬರು ಮನೆಗೆ ಸೇರಿದ ಮೇಲೆ ಹೆತ್ತ ತಂದೆ ಮತ್ತು ಸ್ವಂತ ಒಡ ಹುಟ್ಟಿದ ಅಕ್ಕನನ್ನು ಇಬ್ಬರನ್ನು ಕೂಡ ಮನೆಯಿಂದ ಹೊರಗೆ ಹಾಕಿದ್ದಾರೆ. ತಾನೇ ಕಟ್ಟಿದಂಥ ಮನೆಯಿಂದ ಚೈತ್ರಾ ಅವರ ತಂದೆ ಹೊರಗೆ ಬರೋ ಪರಿಸ್ಥಿತಿ ಬಂದಿದ್ದು ಅದಕ್ಕೆ ಕಾರಣನೇ ಚೈತ್ರಾ ಮತ್ತು ಚೈತ್ರನ ಹುಡುಗ ಮದುವೆಗಿಂತ ಮುಂಚಿತವಾಗಿ ಚೈತ್ರಾ ಕುಂದಾಪುರ ಮನೆ ಸೇರ್ತಾರೆ. ಡೀಲಿಂಗ್ ಕೇಸಸ್ಗಳು, ಬೇರೆ ಬೇರೆ ಸುಳ್ಳು ಹೇಳಿ ವಂಚನೆ ಮಾಡುವಂಥ ಕೇಸಸ್ಗಳಲ್ಲಿ ಇಬ್ಬರೂ ಭಾಗಿಯಾಗ್ತಾರೆ. ಈ ಸಂದರ್ಭದಲ್ಲಿ ಸತ್ಯವಂತರಾದಂಥ ತಂದೆ ಎಲ್ಲವನ್ನ ಪ್ರಶ್ನೆ ಮಾಡ್ತಿದ್ರು. ಆ ಕಾರಣಕ್ಕಾಗಿ ತಂದೆನ ಮತ್ತು ತನ್ನ ಎಲ್ಲ ಕೆಲಸಕ್ಕೆ ಅಡ್ಡಿ ಆಗ್ತಾ ಇದ್ದ ದೊಡ್ಡ
ದೊಡ್ಡಕ್ಕನನ್ನು ಇಬ್ಬರೂ ಮನೆಯಿಂದ ಹೊರಗೆ ಹಾಕ್ತಾರೆ. ಈಗ ತಂದೆ ಮತ್ತು ದೊಡ್ಡ ಅಕ್ಕ ಹೊರಗಡೆ ಇದ್ದಾರೆ. ಆದರೆ ಇನ್ನು ತಾಯಿ ಮತ್ತು ತಂಗಿ ಇವರು ಕೊಡುವ ದುಡ್ಡಿಗೆ ಮತ್ತು ನಾವು ಎಲ್ಲಿ ಹೋಗಬೇಕು ಹೊರಗಡೆ, ನಮ್ಮನ್ನು ಹೊರಗಡೆ ಹಾಕಿಬಿಟ್ರೆ ಏನು ಮಾಡೋದು ಅನ್ನುವಂಥ ಭಯಕ್ಕೆ, ಆತಂಕಕ್ಕೆ ಇವ್ರ ಜೊತೆಗೆ ಜೀವನ ಮಾಡ್ತಾ ಇದ್ದಾರೆ. ಆದರೆ ಒಬ್ಬ ಮಗಳು ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ ಮದುವೆ ಆಗೋ ಹುಡುಗನ ಜೊತೆಗೆ ಸೇರಿ ತನ್ನ ತಂದೆಯನ್ನು ಮತ್ತು ಅಕ್ಕನನ್ನು ಹೊರಗೆ ಹಾಕ್ತಾಳೆ ಅಂತಂದರೆ ಇವಳೆಷ್ಟು ಕೆಟ್ಟ ಹೆಣ್ಣಿರಬಹುದು ಅಂತ ಬೈತಿದ್ದಾರೆ. ಧರ್ಮ, ಹಿಂದುತ್ವ, ದೇವರು ಅಂತ ಹೇಳುವ ನೀನು ಮೊದಲು ಹೆತ್ತ ತಂದೆಗೆ ಬೆಲೆ ಕೊಡು, ಒಡ ಹುಟ್ಟಿದ ಅಕ್ಕನಿಗೆ ಬೆಲೆ ಕೊಡು. ನಿನ್ನಂಥವಳು ಹೆಣ್ಣಾಗಿ ಇರೋದಕ್ಕಿಂತ ಮತ್ತು ನಮ್ಮ ಧರ್ಮ ಪಾಲನೆ ಮಾಡ್ತೀನಿ ಅಂತ ಹೇಳಿಕೊಂಡು ಮುಖವಾಡ ಹಾಕೊಂಡು ಓಡಾಡೋದಕ್ಕಿಂತ ದಯವಿಟ್ಟು ಮನೇಲಿರೋದು ವಾಸಿ ಅಂತ ಅನೇಕರು ಕೆರಳಿ ಕೆಂಡ ಆಗ್ತಾ ಇದ್ದಾರೆ. ಚೈತ್ರ ಕುಂದಾಪುರ ಒಂದೊಂದೇ ಪ್ರಕರಣಗಳು ಆಕೆ ಮದುವೆ ಆದಮೇಲೆ ಹೊರಗೆ ಬರ್ತಾ ಇರೋದು ತೀರಾ ಆಶ್ಚರ್ಯ ಅಂತ ಅನಿಸ್ತಾ ಇದೆ. ಮದುವೆ ಸಿಂಪಲ್ಲು ಅಂತ ಹೇಳಿ ಇಷ್ಟು ಗ್ರ್ಯಾಂಡ್ ಆದರೂ ತಂದೆಯನ್ನೇ ಯಾಕೆ ಕರೆಸಿಲ್ಲ ಅಂತಂದರೆ ಇದೇ ಕಾರಣಕ್ಕೆ. ತಂದೆ ಬಂದರೆ ತನ್ನ ನಿಜ ಬಣ್ಣ ಬಯಲಾಗುತ್ತೆ ಅನ್ನುವಂಥ ಕಾರಣಕ್ಕೆ ಹೆದರಿ ಕದ್ದು ಮುಚ್ಚಿ ಮದುವೆ ಆಗಿದ್ದಾಳೆ. ಇವಳದ್ದು ಒಂದು ಬಾಳ ಅಂತ ಇದೀಗ ಜನ ಛೀಮಾರಿ ಹಾಕ್ತಿದ್ದಾರೆ. ಚಿತ್ರಕುಂದಾಪುರ ಬಗ್ಗೆ ಏನು ಅಂದ್ಕೊಂಡಿದ್ರಿ? ಈ ಆಡಿಯೋ ಕೇಳಿ ನಿಮಗೇನು ಅನಿಸ್ತು ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.